ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ ಎಂಎಸ್ ವಿಜಯಹರನ್. ಮಳ್ಳಿ ಮಳ್ಳಿ ಮಂಚಕ್ಕೆಷ್ಟು ಕಾಲು ಅಂದ್ರೆ 3 ಮತ್ತೊಂದು ಅಂದ್ಲಂತೆ. ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು? ರಾಮು, ಏನು ಅದು ನನ್ನನ್ನೇ ಮಳ್ಳಿ ಅಂತಿದೀಯಲ್ಲ ನೀನು? ಈಚೀಚೆಗೆ ನಿನ್ನ ನಾಲ್ಗೆಗೆ ಲಂಗು ಲಗಾಮೆ ಇಲ್ದಾಗ ಆಗಿದೆ ನೋಡು. ಅಕ್ಕ ಅಕ್ಕ ಕೋಪ ಮಾಡ್ಬೇಡಕ್ಕ. ಏನ್ ಮತ್ತೆ, ಯಾಕೆ ನನ್ನನ್ನ ಮಳ್ಳಿ ಎಂದಿದ್ ನೀನು? ನಿನ್ನನ್ನಲ್ಲಕ್ಕ, ಪಕ್ಕದ ಮನೆಯವರು ಯಾರನ್ನೋ ನೋಡ ಹಾಗೆ ಹೇಳ್ತಾ ಇದ್ರು. ಕಿಟಕಿ ಹತ್ರ ನಿಂತಿದ್ದೆ, ಕಿವಿ ಮೇಲೆ ಬಿತ್ತಷ್ಟ. ಓಹೋ, ಅದಕ್ಕೆ ನಾನೇನ್ ಮಾಡ್ಬೇಕೀಗ? ಬಂದ್ಬಿಟ್ಟ ಬೆಳಗ್ಗೆನೆ ಬಾಯ್ ಬೊಂಬಾಯ್ ಮಾಡ್ಕೊಂಡು. ಬೈಬೇಡಕ್ಕ. ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ 3 ಮತ್ತೊಂದು ಅಂದ್ಲಂತೆ ಅಂತ ಯಾಕಂತಾರಕ್ಕ? ಇದು ಒಂದ್ ಗಾದೆ ಕಣೋ ರಾಮು, ಅಷ್ಟು ಗೊತ್ತಿಲ್ವಾ? ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ 3 ಮತ್ತೊಂದು ಅಂದ್ಲಂತೆ. ಎಷ್ಟು ಪ್ರಾಸಬದ್ಧವಾಗಿದೆ ಅಲ್ವೇನಕ್ಕ ಈ ಗಾದೆ? ಅಕ್ಕ, ಈ ಮಳ್ಳಿ ಯಾರಕ್ಕ? ರಾಮು, ಈಗ ಮಧ್ಯಮ ವರ್ಗದ ಜನರ ಆಡು ನುಡಿಯಲ್ಲಿ ಇದು ತುಂಬಾ ಪ್ರಚಲಿತವಾಗಿರುವಂಥ ಗಾದೆ ಮಾತು ಕಣೋ ಇದು. ನನಗನ್ಸುತ್ತೆ ಇದು ಒಂದು ಘಟನೆಯಿಂದ ಪ್ರಭಾವಿತವಾಗಿ ಬಂದಿರುವಂಥ ಮಾತು ಮುಂದೆ ಜನರ ಬಾಯಿಂದ ಬಾಯಿಗೆ ಬಂದು ಗಾದೆ ರೂಪ ತಾಳ್ತು ಅಂತ. ಅಕ್ಕ, ನೀನು ಪಾಠ ಮಾಡೋ ಹಾಗೆ ಹೇಳ್ಬೇಡಕ್ಕ, ಸಿಂಪಲ್ ಆಗಿ ಹೇಳಕ್ಕ. ಆಯ್ತು ಕೇಳಪ್ಪ, ಸಿಂಪಲ್ ಮ್ಯಾನ್. ಹೇಳುವಂತವಳಾಗು, ಕಾಂಪ್ಲೆಕ್ಸ್ ವುಮನ್. ಓಹೋ, ನನಗೇನು ನೀನು ಕಾಂಪ್ಲೆಕ್ಸ್ ವುಮೆನ್ನು ಅದು ಇದು ಅಂತ ಹೇಳಬೇಕಾಗಿಲ್ಲ. ನಾನು ನಿನ್ನ ಹತ್ರ ಮಾತಾಡೋದೇ ತಪ್ಪು ಅನಿಸ್ಬಿಟ್ಟಿದ್ಯಪ್ಪ. ನನಗೆ ತುಂಬಾ ಕೆಲಸ ಇದೆ, ನಾನು ಹೋಗ್ತೀನಿ, ಹೋಗು. ಅಕ್ಕ ಅಕ್ಕ ಅಕ್ಕ, ಸುಮ್ಮನೆ ಜೋಕ್ ಮಾಡಿದೆ ಅಕ್ಕ. ನೀನು ಗ್ರೇಟ್ ವುಮನ್. ನಾನು ಗ್ರೇಟ್ ವುಮನ್ನು ಅಲ್ಲ, ಕಾಂಪ್ಲೆಕ್ಸ್ ವುಮನ್ನು ಅಲ್ಲ. ಹೊಗಳಿ ಹೊನ್ನು ಶೂಲು ಕೇರ್ಸಿದ್ರು ಅನ್ನೋ ಹಾಗೆ ನೀನು ಮಾತಾಡಬೇಡ. ಅಕ್ಕ ಅಕ್ಕ ಪ್ಲೀಸ್ ಸ್ವಲ್ಪ ನಗಕ್ಕ. ನಿಮ್ಗೂ ಗೊತ್ತು, ತಮ್ಮನ ಮಾತು ಅಂದ್ರೆ ಕರ್ಪೂರದ ಗೊಂಬೆ ಹಾಗೆ ಕರಗ್ಬಿಡ್ತೀನಿ ಅಂತ. ಹೇಳಪ್ಪ, ಅದೇನು? ಅದೇ ಮಳ್ಳಿ ವಿಷಯ ಮುಂದುವರ್ಸಕ್ಕ. ಬಹುಶಃ ಹಿಂದೆ ಒಂದೂರಲ್ಲಿ ಮಲ್ಲಿ ಅಂತ ಒಬ್ಳಿದ್ಲು ಅಂತ ಕಾಣುತ್ತೆ ರಾಮು. ಅವಳು ಏನೇ ಮಾತಾಡಿದ್ರು ಸುತ್ತಿ ಬಳಸಿ ಮಾತಾಡೋದು, ಎದುರಿಗೊಂದು ಮರೇಲಿ ಇನ್ನೊಂದು, ಮನಸ್ಸಿನಲ್ಲೊಂದು, ಮಾತಾಡೋದೊಂದು, ಮಾಡೋದೊಂದು, ಆಡೋದೊಂದು ಅಂತಾರಲ್ಲ, ಹಾಗೆ ವರ್ತಿಸ್ತಾ ಇದ್ಲು ಅಂತ ಕಾಣುತ್ತೆ. ಅವಳ ವರ್ತನೆ ನೋಡಿ ಜನ ಮಲ್ಲಿ ಮಲ್ಲಿ ಮಂಚಕ್ಕೆ ಎಷ್ಟು ಕಾಲು ಅಂದಾಗ ಅವಳು 3 ಮತ್ತೊಂದು ಅಂತ ಅಂದಿರಬೇಕು. ಅದಕ್ಕೆ ಇದೇ ಗಾದೆ ಹುಟ್ಕೊಂಡಿರ್ಬೇಕು ಈ ಮಾತು. ಮತ್ತೆ ಮಂಚದ ಉದಾಹರಣೆ ಯಾಕೆ ಕೊಟ್ಟಿರ್ಬೋದು ಅಂದ್ರೆ ರಾಮು, ಈಗ ಮಂಚಕ್ಕೆ ಎಷ್ಟು ಕಾಲುಗಳಿರುತ್ತಪ್ಪ? 4 ಕಾಲು. ಒಳ್ಳೆ ಸಣ್ಣ ಮಗು ಗೊತ್ತಿರೋ ವಿಚಾರನ ನನ್ ಕೇಳ್ತೀಯಲ್ಲಕ್ಕ. ಅಲ್ಲೇ ಇರೋದು ಸ್ವಾರಸ್ಯ. ಅಷ್ಟು ಸ್ಪಷ್ಟವಾಗಿ ಕಣ್ಣಿಗೆ ಕಾಣಿಸುವಂಥ ವಿಷಯಕ್ಕೆ ಅವಳು ನೇರವಾಗಿ ಮಂಚಕ್ಕೆ 4 ಕಾಲುಗಳು ಅಂತ ಹೇಳಲಿಲ್ಲ, 3 ಮತ್ತೊಂದು ಅಂದ್ಲಂತೆ. ಅಂದ್ರೆ ನೇರವಾಗಿ ಹೇಳಲಿಲ್ಲ, ಸುತ್ತಿ ಬಳಸಿ ಹೇಳಿದ್ಲು. ಈಗ ಅಳಿಯ ಅಲ್ಲ ಮಗಳ ಗಂಡ ಅಂತಾರಲ್ಲ ಹಾಗೆ. ಒಳ್ಳೆ ತಮಾಷೆ ಆಗಿದೆ ಅಕ್ಕ ಈ ಮಲ್ಲಿ ವಿಷಯ. ಕಾಲಕ್ರಮೇಣ ಈ ಮಲ್ಲಿ ಅನ್ನೋ ಹೆಸರಿನಲ್ಲಿರೋ ಲಕಾರ ಇದೆಯಲ್ಲ, ಅದು ಹೋಗಿ ಲಕಾರ ಆಯ್ತಂತೆ. ಈಗ ನೀನು ಕೇಳಿರ್ಬೇಕು, ನೀನು ಕನ್ನಡ ಭಾಷಾ ಸಾಹಿತ್ಯ ಎಲ್ಲ ಓದಿದ್ರೆ ನಿಂಗೆ ಗೊತ್ತಾಗ್ತಾ ಇತ್ತು. ಏನ್ ಗೊತ್ತಾ, ಭಾಷಾ ತಜ್ಞರು ಏನ್ ಹೇಳ್ತಾರೆ ಗೊತ್ತಾ? ಪಕಾರ ಎಲ್ಲ ಹಕಾರ ಆಗುತ್ತೆ, ಲಕಾರ ಎಲ್ಲ ಲಕಾರ ಆಗುತ್ತೆ ಅಂತ. ಹಿಂದೆ ಎಲ್ಲ ಹಣ್ಣಿಗೆ ಪಣ್ಣು ಅಂತ ಹೇಳ್ತಾ ಇದ್ರಂತೆ, ಪಣ್ಣು ಹೋಗಿ ಹಣ್ಣು ಆಯ್ತು. ಹಾಗೆ ಲಕಾರ ಲಕಾರ ಆಗತ್ತೆ ಅಂತನ್ಬಿಟ್ಟು ಇಲ್ಲಿ ಜನರ ಬಾಯಿನಲ್ಲಿ ಮಲ್ಲಿ ಹೋಗಿ ಮಳ್ಳಿ ಅಂತ ಆಗಿರಬಹುದು ಅಂತ ಕಾಣುತ್ತೆ. ಆಮೇಲೆ ಆ ಮಲ್ಲಿ ತರಹ ವರ್ತಿಸೋರ್ಗೆಲ್ಲ ಮಳ್ಳಿ ಅನ್ನೋ ಹೆಸರನ್ನೇ ಇಟ್ಬಿಟ್ರು ಅನ್ಸುತ್ತೆ ಅಲ್ವೇನಕ್ಕ? ಒಬ್ಬ ವ್ಯಕ್ತಿ ಹೆಸರು ವರ್ತನೆ ಹುಟ್ಟಿಲಿದೆಗೇನೆ ಅದು ಹೆಸರಾಗೋಯ್ತು ನೋಡು. ಅಕ್ಕ, ಹೆಣ್ಣು ಮಕ್ಕಳು ಈ ಗಾದೆಯಿಂದ ಕಲ್ತ್ಕೊಳ್ಳೋದು ತುಂಬಾ ಇದೆ ಅಲ್ವಾ? ಹಾಗೇನಿಲ್ಲಪ್ಪ, ಮಹಾ ದೊಡ್ಡ ಮನುಷ್ಯನಾಗಿ ನೀನು ಹೆಣ್ಮಕ್ಳೇ ಕಲ್ತ್ಕೋಬೇಕು ಅಂತ ಹೇಳ್ತೀಯಲ್ಲ, ಗಂಡು ಮಕ್ಕಳು ಗಂಡಸರು ಎಲ್ಲರೂ ತಿಳ್ಕೊಳ್ಳೋ ಅಂಥದ್ದು ಈ ಗಾದೆಯಿಂದ ಬೇಕಾದಷ್ಟಿದೆ, ಗೊತ್ತಾಯ್ತಾ? ಕೆಲವ್ರು ಇರ್ತಾರೆ ಕಣೋ, ಮಾತೇ ಆಡಲ್ಲ,
ಆಡಿದ್ರೆ ತುಂಬಾ ಕೃತಕವಾಗಿ ಸುತ್ತಿ ಬಳಸಿ ಮಾತಾಡೋದು ಇದೆಲ್ಲ ನೀನ್ ನೋಡಿಲ್ವಾ? ಅಂತವ್ರು ನೋಡಿ ತುಂಬಾ ಏನೋ ಕುಟಿಲತೆ ಇದೆ ಇವರಲ್ಲಿ ಅಂತ ಹೇಳಲ್ವಾ? ಮತ್ತೆ ಈ ಗಾದೆನಲ್ಲಿ ಆಡು ಮಾತಿನ ಸೊಗಡು ಕೂಡ ಎಷ್ಟು ಚೆನ್ನಾಗಿದೆ ಅಲ್ವಾ? ಮಲ್ಲಿ ಮಲ್ಲಿ ಮಂಚಕ್ಕೆ ಎಷ್ಟು ಕಾಲೆ ಅಂದ್ರೆ ಮೂರು ಮತ್ತೊಂದು ಒಂದ್ಲು. ಹೌದು, ತುಂಬಾ ಚೆನ್ನಾಗಿದೆ. ಅದರ ಅಂತರಂಗ ಇನ್ನೂ ಸೊಗಸಾಗಿದೆ ಕಣೋ. ಈಗ ನಾವು ಏನೇ ಮಾತಾಡಿದ್ರು ಸರಳವಾಗಿ ನೇರವಾಗಿ ಕಂಡದ್ದನ್ನ ಕಂಡ ಹಾಗೆ ಇದ್ದಿದ್ದನ್ನ ಇದ್ದ ಹಾಗೆ ಮಾತಾಡೋ ಸ್ವಭಾವವನ್ನ ಬೆಳೆಸ್ಕೊಳ್ಬೇಕು ಅಂತ ಈ ಗಾದೆ ಎಚ್ಚರಿಸುತ್ತಲ್ವಾ? ಬಿಚ್ಚು ಮನಸ್ಸಿನ ನೇರ ನಡೆನುಡಿಗಳಿಂದ ವ್ಯಕ್ತಿಗೂ ಮತ್ತೆ ಕುಟುಂಬ, ಸಮಾಜ, ರಾಷ್ಟ್ರ ಎಲ್ಲರಿಗೂ ಹಿತ ಅಲ್ವೇನಕ್ಕ? ಅಬ್ಬಬ್ಬಾ, ನಿನ್ನ ಹತ್ರ ಮಾತಾಡ್ತಾ ಮಾತಾಡ್ತಾ ನಂಗೆ ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ ರಾಮು. ಅಂದಾಗೀಗ ಟೈಮ್ ಎಷ್ಟು ಕಣ? 6 ಮತ್ತೊಂದು ಆಗಿರೋ ಹಾಗಿದೆ ಅಲ್ವೇನಕ್ಕ? ಓಹೋ, 6 ಮತ್ತೊಂದಂತೆ. ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಿಗ್ಗೆ ಎದ್ದು ಸೀತೆಗೆ ರಾಮಂಗೆ ಏನ್ ಸಂಬಂಧ ಅಂತ ಕೇಳಿದ್ರಂತೆ. ಹಂಗಾಯ್ತು. ಸುತ್ತಿ ಬಳಸಿ ಮಾತಾಡ್ಬೇಡ, ಸ್ವಲ್ಪ ನೇರವಾಗಿ ಮಾತಾಡು. ಓಕೆ ಅಕ್ಕ, ಈಗ 6:50 ಆಗ್ತಾ ಇದೆ. ಓಹೋ, ಅದಕ್ಕೇನೀಗ? ಕಾಫಿ ಬೇಕು. ಕಾಫಿ, ಬಿಸಿ ಬಿಸಿ ಕಾಫಿ. ಕಾಫಿ ಬೇಕಾ? ಕಾಫಿ ಜೊತೆ ಇವತ್ತೇನು ತಿಂಡಿ ಸ್ಪೆಷಲ್ ಗೊತ್ತಾ? ಏನಕ್ಕ? ತೊಗರಿ ನುಚ್ಚಿನ ಉಂಡೆ. ತೊಗರಿ ನುಚ್ಚಿನ ಉಂಡೆನಾ? ಬೇಗ ಬೇಗ ಮಾಡಕ್ಕ. ಬೇಗ ಸ್ವಲ್ಪ ಮೆಂತ್ಯದ ಸೊಪ್ಪು ಸಣ್ಣಗೆ ಹೆಚ್ಚಿಕೊಟ್ಬಿಡಪ್ಪ ಜಾಣ. ಬಿಲ್ಕುಲ್ ಇಲ್ಲ, ನಾನು ಹೆಚ್ಚಿಕೊಡಲ್ಲ. ನಾನ್ ನೇರವಾಗಿ ಹೇಳ್ಬಿಡ್ತೀನಕ್ಕ, ನನಗಂತೂ ಸೊಪ್ಪು ಹೆಚ್ಚಕ್ ಬರಲ್ಲ. ಬೇಕಾದ್ರೆ ಭಾವನ್ ಕರಿತೀನಿ. ಬಾವಾ. ನೀನೇನು ಭಾವನ್ನ ಕರಿಬೇಕಾಗಿಲ್ಲ. ಅವರು ಹೆಚ್ಕೊಡೋದಿಲ್ಲ, ಅವರು ನನಗ್ ಬರಲ್ಲ ಅಂತ ಹೇಳ್ತಾರೆ ಅನ್ನೋ ವಿಷಯ ನನಗ್ ಚೆನ್ನಾಗ್ ಗೊತ್ತು. ನೀವಿಬ್ರು ಹೆಚ್ಕೊಡ್ಬೇಡಿ, ನಾನೇ ಹೆಚ್ಕೊಳ್ತೀನಿ, ಆಯ್ತಾ? ಓಕೆ. ತಿಂಡಿ ಆದ್ಮೇಲೆ ಕರಿಯಕ್ಕ, ಬರ್ತೀನಿ. ಬರ್ದೆ ಏನ್ ಮಾಡ್ತೀಯ? ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ನಿರೂಪಣೆ N ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.